ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನನಿ ವ್ಲಾಗ್ಸ್. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಆಫ್ಟರ್ನೂನಿಂದ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಸೊಪ್ಪವರು ಬಂದಿರಲಿಲ್ಲ, ಸೊ ಮಧ್ಯಾಹ್ನ ಬಂದಿದ್ದರು. ಅಮ್ಮ ನನ್ನ ಪಾಪುಗೆ ಫೀಡ್ ಮಾಡಬೇಕಾದ್ರೆ ಸ್ವಲ್ಪ ಸೊಪ್ಪನ್ನು ತೊಗೊಂಡಿದ್ರು. ಸೊ ಅದನ್ನು ತೊಗೊಂಡು ಇವತ್ತು ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು 1 ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿರೋದು. 1 ಏನು ಮಾಡಬೇಕಂತ ಪ್ಲ್ಯಾನ್ ಇರಲಿಲ್ಲ. ಹಾಗೆ ಇವತ್ತು ಈ ಎಲ್ಲ ಸೊಪ್ಪುಗಳನ್ನ ಹೇಗೆ ಪ್ರಿಸರ್ವ್ ಮಾಡ್ಕೊಳ್ಳೋದು ಮತ್ತು ಮಳೆಗಾಲದಲ್ಲಿ ಸೊಪ್ಪು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಈ ವ್ಲಾಗಲ್ಲಿ ನಾನು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಪಾಲಕ್ ಸೊಪ್ಪಿಂದ ಒಂದು ತುಂಬಾ ಟೇಸ್ಟಿಯಾಗಿರೋವಂಥ ಸೌತ್ ಇಂಡಿಯನ್ ಸ್ಟೈಲಲ್ಲೇ ಒಂದು ದಾಲ್ನ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಕೂಡ ಇವತ್ತು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಸೊ ಹೀಗೆ ಸೊಪ್ಪಿನ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇವಾಗ ಮಳೆಗಾಲ ಆಗಿರೋದ್ರಿಂದ ಸೊಪ್ಪನ್ನು ಎಷ್ಟೇ ನೀಟಾಗಿ ಬಿತ್ತನೆ ಮಾಡಿ ನೀರನ್ನು ಕಡಿಮೆ ಕಟ್ಟಿದ್ರೂ ಸೊಪ್ಪು ತುಂಬ ಒದ್ದೆ ಆಗಿ ಇರುತ್ತೆ. ನಾವು ಬೇಸಿಗೆ ಕಾಲದಲ್ಲಿ ಸೊಪ್ಪನ್ನು ತಿನ್ನೋದ್ರಿಂದ ಸ್ಕಿನ್ಗೆ ಮತ್ತು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆದರೆ ಮಳೆಗಾಲದಲ್ಲಿ ನಾವು ಕೆಲವು ಸೊಪ್ಪನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅಂದರೆ ದಂಟಿನ ಸೊಪ್ಪು ಮತ್ತು ಅನ್ನ ಸೊಪ್ಪು ಆ ಥರ ಸೊಪ್ಪುಗಳು ಮಳೆಗಾಲದಲ್ಲಿ ತಿನ್ನೋದ್ರಿಂದ ಶೀತ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಪಾಲಕ್ ಸೊಪ್ಪೆಲ್ಲ ಮಳೆಗಾಲದಲ್ಲಿ ತುಂಬಾ ಹಾಳಾಗೋಗ್ಬಿಟ್ಟಿರುತ್ತೆ. ಅಂದರೆ ಹುಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ನಾವು ತಿನ್ನಲೇಬೇಕಂತ ಅಥವಾ ನಮಗೆ ಹ್ಯಾಬಿಟ್ಸ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ತಿಂದರೆ ಏನಾದರೂ ಹುಳ ಇರೋದನ್ನು ಇಲ್ಲದೇ ಇರೋದನ್ನು ನೋಡಿಕೊಂಡು ನಾವು ನೀಟಾಗಿ ಚೆನ್ನಾಗಿರೋದನ್ನು ತಗೊಳ್ಬೇಕಾಗತ್ತೆ. ಯಾಕಂದರೆ ನಾವು ಹುಳ ಬಂದಿರೋ ಸೊಪ್ಪನ್ನು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರು ಅಥವಾ ಹುಳ ಬಂದಿರೋ ಎಲೆಗಳನ್ನು ತೆಗೆದ್ರೂ ಕೂಡ ಅದು ಹಾಗೇ ಇರುತ್ತೆ. ಎಲೆಗೆ ಪೂರ್ತಿ ವೈಟ್ಗೆಲ್ಲ ಕಲೆ ಆಗಿರುತ್ತೆ ನೋಡಿ, ಅಂಥದ್ದೆಲ್ಲ ಗಲೀಜಾಗಿರುತ್ತೆ, ಅಂದರೆ ಕೆಟ್ಟದಾಗಿರುತ್ತೆ. ಸೊ ಅಂಥದ್ದು ಹುಳ ಹಿಡ್ದಿರೋ ಎಲೆಗಳನ್ನು ನಾವು ತಗೊಳ್ಬಾರ್ದು, ಹೋಲಾಗಿರೋದನ್ನು ಕೂಡ ತಗೊಳ್ಬಾರ್ದು. ಸೊ ನಾವು ಸೊಪ್ಪನ್ನು ಮಳೆಗಾಲದಲ್ಲಿ ತೊಗೊಳ್ಬೇಕಾದ್ರೇ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಯಾವೆಲ್ಲ ಸೊಪ್ಪುಗಳನ್ನ ಮಳೆಗಾಲದಲ್ಲಿ ತಿನ್ಬೋದು ಅಂತ ಹೇಳಿದ್ರೆ, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ, ಹಾಗೆ ಪಾಲಕು. ದಂಟಿನ ಸೊಪ್ಪನ್ನು ಆದಷ್ಟು ಅವಾಯ್ಡ್ ಮಾಡಿ. ಕಿರಿಕಿರೆ ಅಂತ ಬರುತ್ತಲ್ವ, ಆ ಸೊಪ್ಪನ್ನು ತಿನ್ಬೋದು. ಸೊ ಕೊತ್ತಂಬರಿ ಸೊಪ್ಪಂತೂ ನಾವು ಡೈಲಿ ಲೈಫ್ಗೆ ಬೇಕಾಗೇ ಇರುತ್ತಲ್ವ, ಸೊ ಕೊತ್ತಂಬರಿ ಸೊಪ್ಪಂತೂ ಅವಾಯ್ಡ್ ಮಾಡೋ ಚಾನ್ಸಸ್ಸೇ ಇಲ್ಲ. ಹಾಗೆ ಕರ್ಬೇವಿನ ಸೊಪ್ಪನ್ನು ನಾವು ಮಳೆಗಾಲದಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಅಂದರೆ ಜಾಸ್ತಿ ಬಳಸೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಅದು ಆದಷ್ಟು ನಾನು ಕರ್ಬೇವಿನ ಸೊಪ್ಪನ್ನು ಜಾಸ್ತಿ ಬಳಸಿ ಮಳೆಗಾಲದಲ್ಲಿ ಅಂತಲೇ ಪ್ರಿಫರ್ ಮಾಡ್ತೀನಿ. ಹಾಗೆ ಮಳೆಗಾಲದಲ್ಲಿ ನಾವು ಚಿಕ್ಕ ಜಾಗದಲ್ಲೇ ಸೊಪ್ಪನ್ನು ಜಾಸ್ತಿ ಬೆಳೀತಾರೆ ಇರೋರೆಲ್ಲ. ಹಿತ್ತಲು ಅಥವಾ ಮನೆ ಮುಂದೆ ಗಾರ್ಡನ್ನಲ್ಲಿ ಸೈಡ್ ಎಲ್ಲಿ ಸ್ವಲ್ಪ ಜಾಗ ಇದ್ರೂ ಸೊಪ್ಪನ್ನು ಬೆಳೀತಾರೆ ಸೇಲ್ ಮಾಡೋ ಅಷ್ಟು. ಸೊ ಏನು ಮಾಡಬೇಕಂತ ಹೇಳಿದ್ರೆ, ನಾವು ಸೊಪ್ಪನ್ನು ಯಾವಾಗಲೇ ತೊಗೊಳ್ಬೇಕು ಅಂತ ಹೇಳಿದ್ರೆ ಸೊಪ್ಪಲ್ಲಿ ಒದ್ದೆ ಅಂಶ ಇರಬಾರ್ದು. ಅವರು ಸ್ವಲ್ಪ ನೀರು ಚಿವುಕ್ಸಿ ತೊಗೊಂಡು ಬಂದಿರ್ತಾರಲ್ವ, ಸೊ ಸೊಪ್ಪನ್ನು ನೋಡಿಕೊಂಡು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಸೊಪ್ಪಲ್ಲೂ ಕೂಡ ತುಂಬಾ ಸಣ್ಣ ಹುಳಗಳು ಮತ್ತು ಮಣ್ಣೆಲ್ಲ ಸೇರಿರುತ್ತಲ್ವ, ನಾವು ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಹೆಲ್ತ್ ಇಶ್ಯೂಸ್ ತುಂಬಾ ಆಗುತ್ತೆ. ಆ ಕಾರಣಕ್ಕೆ ಇವಾಗ ನಾನು ಎಲ್ಲ ಥರ ಸೊಪ್ಪನ್ನು ನೀಟಾಗಿ ಕಾಂಡಗಳನ್ನು ತೆಗೆದು ಬಿಡಿಸ್ಕೊಂಡೆ. ಮಳೆಗಾಲ ಇರೋದ್ರಿಂದ ಸೊಪ್ಪು ಬೇಗನೆ ಹಾಳಾಗುತ್ತೆ. ಫ್ರಿಜ್ಜಲ್ಲಿ ನಾವು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಅಂದರೆ ಮೊದಲೆಲ್ಲ ನಾವು ಬೇಸಿಗೆ ಕಾಲದಲ್ಲಿ ಒಂದು ಸತಿ ಸೊಪ್ಪನ್ನು ತೆಗೆದು ನೀಟ್ ಮಾಡಿ ತೊಳ್ಕೊಂಡು ಸಪ್ರೇಟ್ ಮಾಡಿ ಬೇರಿಂದ ನಾವು ಒಂದು ಕವರ್ಗೆ ಅಥವಾ ಒಂದು ಬಾಕ್ಸ್ಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಿದ್ರೆ ಅದು ತುಂಬ ಟೈಮ್ ಬರ್ತಾಯಿತ್ತು. ಅಂದರೆ ಆಲ್ಮೋಸ್ಟ್ 10 ಡೇಸ್ವರೆಗೂ ನಾವು ಅದನ್ನು ಪ್ರಿಸರ್ವ್ ಮಾಡ್ಬೋದಾಗಿತ್ತು. ಆದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸೊಪ್ಪಿಗೆ ಶೀತ, ಅಂದರೆ ಸೊಪ್ಪಿಗೆ ಜಾಸ್ತಿ ನೀರಿನಂಶ ಸೇರಿರೋದ್ರಿಂದ ನಾವು ಅದನ್ನು 2 to 3 ಡೇಸ್ ಅಷ್ಟೇ ಅದನ್ನು ನಾವು ಫ್ರಿಜ್ಜಲ್ಲಿ ಕೂಡ ಪ್ರಿಸರ್ವ್ ಮಾಡೋಕ್ಕಾಗತ್ತೆ. ಹೊರಗಡೆ ಅಂತೂ ಅದು ತುಂಬ ಹೊತ್ತು ಕೂಡ ಇರಲ್ಲ. ಸೊ ನಾವು ಸೊಪ್ಪನ್ನು ಬಿಡಿಸ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬೇಕು. ನಾನು ಇದಕ್ಕೆ ಏನೂ ಯೂಸ್ ಮಾಡಿಲ್ಲ. ಸ್ವಲ್ಪ ಅರಿಶಿನ ಅಥವಾ ಉಪ್ಪನ್ನು ಬೇಕಾದರೆ ನಾವು ಹಾಕ್ಕೊಳ್ಬೋದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಕೆಮಿಕಲ್ಸ್ ಅಥವಾ ಬೇರೆ ಏನಾದರೂ ಪ್ರಿಸರ್ವೇಟಿವ್ ಆಯಿಲ್ ಏನಾದರೂ ಯೂಸ್ ಮಾಡೋದಕ್ಕಿಂತ ಸೋಪ್ ಆಯಿಲ್ ಆ ಥರ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಸೊಪ್ಪು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಉಪ್ಪನ್ನು ಕೂಡ ಅವಾಯ್ಡ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೋದು. ನಾನೊಂದು 5 ನಿಮಿಷ ಎಲ್ಲ ಸೊಪ್ಪನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ. ನಂತರ ಅದನ್ನು ಒಂದು ಸ್ಟ್ರೈನರ್ಗೆ ಹಾಕಿ ಜಾಲರ ಪಾತ್ರೆಗೆ ಹಾಕಿ ಅದನ್ನು ನೀಟಾಗಿ ನೀರೆಲ್ಲ ತೆಗೆದಾದ್ಮೇಲೆ ಈ ಥರ ಡ್ರೈ ಬಟ್ಟೆ ಮೇಲೆ ಒಣಗಾಕೊಳ್ತಾ ಇದ್ದೀನಿ. ಯಾಕಂದರೆ
ಸೊಪ್ಪು ಸ್ವಲ್ಪ ಡ್ರೈ ಆಗಿದ್ದರೆ ಒಂದು ಸ್ವಲ್ಪ ದಿನ ಇದನ್ನು ಇಟ್ಕೊಳ್ಬೋದು, ಒಂದು 3-4 ಡೇಸು. ಒದ್ದೆ ಅಂಶ ಅಲ್ಲೇ ಇತ್ತು ಅಂದರೆ ಫ್ರೀಝರ್ ಒಳಗಡೆ ಇನ್ನೂ ಕೋಲ್ಡ್ ಆಗುತ್ತಲ್ವ, ಸೊ ಆವಾಗ ಸೊಪ್ಪು ಬೇಗನೆ ಹಾಳಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಹಾಗೆಯೇ ಸೊಪ್ಪೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಪುಟಾಣಿಗೆ ಅಮ್ಮ ಫೀಡ್ ಮಾಡ್ತಾಯಿದ್ರು. ಇವಾಗ 6 ಮಂತ್ ಪ್ಲಸ್ ಆಲ್ಮೋಸ್ಟ್ 7 ಆಗ್ತಾಯಿದೆ. ಸೊ ಸೆರ್ಲಾಕ್ ಎಲ್ಲ ಫೀಡ್ ಮಾಡ್ತಿದ್ದೀವಿ, ಬೇಬಿ ಫುಡ್ಡೆಲ್ಲ. ಸೊ ಅದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಮಗುಗೆ ತಿನ್ನಿಸೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗ್ಬಿಡುತ್ತೆ. ಸೊ ನನಗೆ ಯಾರೋ ಹೇಳಿದ್ರು, ಅಥವಾ ನಮ್ಮಮ್ಮ ಕೂಡ ನಮಗೆ ಒಂದು ಸಿಲ್ವರ್ ಬೌಲಲ್ಲಿ ಈ ಥರ ಫೀಡ್ ಮಾಡ್ತಾಯಿದ್ರು. ಇದನ್ನು ಜಾಸ್ತಿ ಸೋಪ್ ಹಾಕಿ ಏನೂ ತೊಳಿಬಾರ್ದು ಅಂತ ಹೇಳ್ತಾರೆ. ಅದು ಅಂದರೆ ಕೆಮಿಕಲ್ ಹಾಕಿ ಸಿಲ್ವರ್ನ ವಾಶ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ಹಾಗೇ ಸ್ವಲ್ಪ ತಣ್ಣೀರಲ್ಲಿ ನೀಟಾಗಿ ತೊಳೆದಾದ್ಮೇಲೆ ನಾನು ಅದನ್ನು ಒಂದು ಸತಿ ಬೆಚ್ಚಗಿರೋ ನೀರಲ್ಲಿ ಹಾಕಿ ತೊಳೆದು ನೀಟಾಗಿ ಆವಾಗಲೇ ಅಂದರೆ ತೊಳೆದಿದ್ದ ತಕ್ಷಣವೇ ಒರೆಸಿ ಎತ್ತಿಟ್ಕೊಂಡ್ರೆ ಬೆಳ್ಳಿ ಮೇಲೆ ಏನು ಕಲೆಗಳು ಕೂತ್ಕೊಳ್ಳಲ್ಲ. ಹಾಗೆಯೇ ನಮ್ಮ ಕಡೆ ಹಳ್ಳಿಯಲ್ಲಿ ನಾವು ನೀರು ಯೂಸ್ ಮಾಡ್ತೀವಲ್ವ, ಅದು ಪಾತ್ರೆಗಳ ಮೇಲೆಲ್ಲ ವೈಟ್ಗೆ ಕಲೆಗಳು ಕೂರುತ್ತೆ. ಸೊ ಬೆಳ್ಳಿ ಹಾಳಾಗಬಾರ್ದು ಆ ಥರ ನೀರಿಂದ ಅನ್ನೋದಾದರೆ ವಾಶ್ ಮಾಡಿದ ತಕ್ಷಣ ನಾವು ಅದನ್ನು ಚೆನ್ನಾಗಿ ಡ್ರೈ ಕ್ಲಾತಲ್ಲಿ ಒರೆಸಿ ಇಟ್ಕೊಂಡ್ಬಿಟ್ರೆ ಅದು ಏನೂ ಆ ಥರ ಕಲೆಗಳು ಇರೋದಿಲ್ಲ. ಇವಾಗ ಸೊಪ್ಪನ್ನೆಲ್ಲ ಡ್ರೈ ಆಗಿರೋದನ್ನು ಒಂದು ಕವರ್ಗಳಿಗೆ ಹಾಕಿ ಸಪ್ರೇಟಾಗಿ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೊ ಸೊಪ್ಪೆಲ್ಲ ನೀಟ್ ಮಾಡಿ ಒಂದು ಸತಿ ಇಟ್ಬಿಟ್ರೆ ನೋಡಿ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗ್ದಂಗೆ. ಇವಾಗ ಲಂಚ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇವತ್ತು ಪಾಲಕ್ ಸೊಪ್ಪಿಂದ ದಾಲ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪಾಲಕ್ ಸೊಪ್ಪು ದಾಲ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಟೀ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ನಾನಿಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆ, ಹೆಸರುಬೇಳೆ ಹಾಗೆ ಮಸೂರ್ ದಾಲನ್ನ ನಾವು ಈಕ್ವಲ್ ಪ್ರಪೋರ್ಷನಲ್ಲಿ ತಗೊಂಡು ಹಾಕಿದ್ರೆ ದಾಲ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆದರೆ ನಾನು ಸಿಂಪಲ್ಲಾಗಿ ಒಂದಿಬ್ಬರಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಹೆವಿ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಕೇವಲ ತೊಗರಿಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ತೊಗರಿಬೇಳೆಗೆ ನಾನು ಒಂದು ಟೀ ಗ್ಲಾಸಷ್ಟು ತೊಗರಿಬೇಳೆಗೆ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಅರಿಶಿನ, 1-2 ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3-4 ವಿಷಲ್ ಮಾಡಿಕೊಂಡ್ರೆ ತೊಗರಿಬೇಳೆ ತುಂಬ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಮೊಸರು ಥರ. ಸೊ ಇವಾಗ ಒಂದು 3-4 ವಿಷಲ್ ಆದಮೇಲೆ ನೋಡಿ ಬೇಳೆ ಈ ಥರ ಕಾಣಿಸ್ತಾ ಇತ್ತು, ಬೇಳೆ ಥರ. ನಾನು ಜಸ್ಟ್ 3 ವಿಷಲ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಇವಾಗ ನಾನು ಒಂದು ವಿಸ್ಕಿಂದ ನಾನು ಅದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೊಟ್ಯಾಟೊ ಮ್ಯಾಶರ್ ಯೂಸ್ ಮಾಡೋದಕ್ಕಿಂತ ಇದರಲ್ಲಿ ನೀಟಾಗಿ ಮ್ಯಾಶ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಇದರಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಅಂದರೆ ದಾಲ್ಗೆ ಮೊಸರು ಥರ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ಹಾಗೆ ಇದ್ರೇ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ. ಅದಕ್ಕೆ ನಾನು ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಮ್ಯಾಶ್ ಎಲ್ಲ ಆದಮೇಲೆ ಈ ಥರ ಇದೆ. ನೀರು ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಈ ಬೇಳೆ ಯಾಕೋ ಒದಗ್ತಾನೇ ಇಲ್ಲ, ತುಂಬ ಕಡಿಮೆ ಅಂತ ಅನಿಸುತ್ತೆ ಬೇಯಿಸಿ ಆದಮೇಲೂ ಕೂಡ. ಬಟ್ ನನಗೆ ಹ್ಯಾಬಿಟ್ ಇರೋದ್ರಿಂದ ನಾನು ಅದೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಅದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪ್ಯಾನಿಗೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸಣ್ಣಕ್ಕೂ ಕೂಡ ಹೆಚ್ಕೊಳ್ಬೋದು, ಆದರೆ ದಾಲಲ್ಲಿ ಮಧ್ಯೆ ಇದು ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಸ್ವಲ್ಪ ದಪ್ಪಕ್ಕೇ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನಮಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಬಾಯಿಗೆ ಸಿಕ್ಕಿದ್ರೇ ಇಷ್ಟ ಆಗುತ್ತೆ, ಪೂರ್ತಿ ಮ್ಯಾಶ್ ಆಗಿದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಾವು ಇದಕ್ಕೆ ಫ್ರೆಶ್ ಆಗಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ಕೂಡ ಹೆಚ್ಚಿ ಹಾಕ್ಕೊಳ್ಬೋದು. ನಂತರ 1 ಹಿಡಿಯಷ್ಟು ನಾನು ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆಗೆ ಹಾಕಿದ್ರಿಂದ ಸ್ವಲ್ಪ ಕೌಂಟ್ರ್ ಟಾಪು ಮತ್ತು ಸ್ಟವ್ ಎಲ್ಲ ಗಲೀಜಾಗಿತ್ತು. ಸೊ ಅದನ್ನು ಕೂಡ ಒಂದು ಸತಿ ಆವಾಗಲೇ ಬಟ್ಟೆಯಲ್ಲಿ ವಾಶ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ಅಂತ ವಾಶ್ ಮಾಡ್ಕೊಂಡ್ಬಿಟ್ಟೆ. ಹಾಗೆ ನಾನು ಒಂದು ಟೊಮ್ಯಾಟೋನ ನಾನು ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಮೊದಲೇ ಒಗ್ಗರಣೆಗೆ ಹಾಕಿಬಿಟ್ರೆ ಅದು ಹುಳಿ ಅಂಶ ಎಲ್ಲ ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಸೊ ಟೊಮ್ಯಾಟೊ ಎಲ್ಲ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಒಂದು ಚಿಟಿಕೆ ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕೂಡ ನಾನು ಮಿಕ್ಸ್ ಮಾಡಿಕೊಂಡೆ. ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಘಮ ಬಂದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಕೈ ಆಡಿಸಿದ ನಂತರ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದಂಥ ಬೇಳೆನೂ ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ದಾಲ್ ರೆಡಿಯಾಗಿ ಹೋಗ್ಬಿಡುತ್ತೆ.
ಇವಾಗ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಸೂರಿ ಮೇಥಿ ಅಲ್ಲ, ನಮ್ಮಮ್ಮ ಕಸೂರಿ ಮೇಥಿ ಥರ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಮಾರ್ನಿಂಗ್ ಟಿಫನ್ಗೆ ಅಂತ ನಾವು ಹುಳಿಗೊಜ್ಜಿಗೆ ಅನ್ನ ಮಾಡ್ಕೊಂಡಿದ್ವಿ. ಮೊನ್ನೆ ಮಾಡಿದ ಹುಳಿಗೊಜ್ಜು ಮಿಕ್ಕೋಗಿತ್ತು ಅಲ್ವಾ, ಸೊ ಅದಕ್ಕೆ ಅದೇ ಅನ್ನನ ನಾನಿಲ್ಲಿ ಲಂಚ್ಗೆ ಬಡಿಸ್ಕೊಳ್ತಾ ಇದ್ದೀನಿ. ಇಬ್ಬರೇ ಇರೋದ್ರಿಂದ ತುಂಬ ಉಳಿದೋಗ್ಬಿಡುತ್ತೆ. ಎಷ್ಟೇ ಕಡಿಮೆ ಮಾಡಿದ್ರೂ ಅನ್ನ ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ಉಳಿದೋಗ್ಬಿಡುತ್ತೆ. ಸೊ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಬೆಳಗ್ಗೆ ಅನ್ನನೇ ಮಧ್ಯಾಹ್ನಕ್ಕೆ ಲಂಚ್ಗೆ ಬಡಿಸ್ಕೊಳ್ತಾ ಇದ್ದೀನಿ. ನಾವು ಉದುರುದ್ರಾಗಿ ಅನ್ನ ಮಾಡ್ಕೊಳ್ತೀವಿ, ಚಿತ್ರಾನ್ನಕ್ಕೆ ಆಗಲಿ ಅಥವಾ ಅನ್ನಕ್ಕೆ ಆಗಲಿ. ಜಾಸ್ತಿ ತುಂಬ ಮ್ಯಾಶ್ ಆಗಿಬಿಟ್ರೆ ಅನ್ನ ಅಥವಾ ಬೆಂದೋಗ್ಬಿಟ್ರೆ ನನಗೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ. ನಂತರ ನಾನು ರೆಡಿ ಮಾಡ್ಕೊಂಡಿದ್ದ ದಾಲನ್ನು ಬಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ. ನಾವು ಇದಕ್ಕೆ ಕಸೂರಿ ಮೆಥಿ ಹಾಕಿದ್ರೆ ಸ್ವಲ್ಪ ತುಂಬಾ ಫ್ಲೇವರ್ಫುಲ್ ಕೂಡ ಆಗಿಬಿಡುತ್ತೆ. ಇದು ತುಂಬ ಮಸಾಲೆ ಕೂಡ ಇಲ್ಲ, ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಇದಕ್ಕೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಸೊ ಅನ್ನ ಮತ್ತು ಪಾಲಕ್ ದಾಲ್ ಜೊತೆಗೆ ಸ್ವಲ್ಪ ಮೊಸರು, ಒಂದೆರಡು ಹಸಿ ಈರುಳ್ಳಿ ಪೀಸ್ ಮತ್ತು ನಿಂಬೆಹಣ್ಣು ಪೀಸ್ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಈ ರೆಸಿಪಿ ತುಂಬಾ ಚೆನ್ನಾಗಿತ್ತೆ, ಹಾಗೆ ಸಿಂಪಲ್ಲಾಗಿ ಕೂಡ ಇದೆ. ನೀವು ಕೂಡ ಈ ರೆಸಿಪಿನ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಆದರೂ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅಮ್ಮ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮಲ್ಲಿನೇ ಅಂದರೆ 11-12 ಹಂಗೆ ಇಡ್ಲಿಗೆ ನೆನೆ ಹಾಕಿದ್ರು. ಸೊ ಅದನ್ನು ರುಬ್ಕೊಳ್ಳೋಣ ಅಂತ ಇಲ್ಲಿ ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು, 4 to 5 o'clock ಅಷ್ಟೊತ್ತಾಗಿತ್ತು. ಹಾಗೆಯೇ ಸೀರಿಯಲ್ ಕೂಡ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ, ಸೊ ಆವಾಗ ಸೌಂಡ್ ಆಗಬಾರ್ದು ಅಂತ ಸ್ವಲ್ಪ ಬೇಗನೆ ರುಬ್ಕೊಳ್ತಾ ಇದ್ದೀನಿ. ಇನ್ನೇನು ಹಬ್ಬ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಹಳ್ಳಿ ಕಡೆ ಪ್ರತಿಯೊಂದನ್ನು ಎಲ್ಲವನ್ನು ಬಟ್ಟೆಗಳನ್ನು ಕೂಡ ಮತ್ತೆ ವಾಶ್ ಮಾಡಬೇಕು, ಎಲ್ಲ ಪಾತ್ರೆಗಳನ್ನು ಮತ್ತೆ ವಾಶ್ ಮಾಡಬೇಕು. ಮತ್ತು ನಮ್ಮ ಮನೇಲಿ ಚಿಕ್ಕ ಪಾಪು ಇರೋದ್ರಿಂದ ಒಬ್ಬರು ಪಾಪು ನೋಡ್ಕೊಳ್ಬೇಕಾಗತ್ತೆ ಮತ್ತು ಕೆಲಸ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇಡ್ಲಿಗೆ ನಾನು ಏನೇನೆಲ್ಲ ಹಾಕ್ತೀನಿ, ನೆನೆ ಹಾಕ್ತೀನಿ ಅಂತ ಪ್ರೀವಿಯಸ್ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡಿ ನೋಡ್ಬೋದು. ಹಾಗೆಯೇ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇವಾಗ ರೆಡಿಯಾಗಿದ್ಮೇಲೆ ಅಮ್ಮನೇ ಇದನ್ನು ಉಪ್ಪನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಕಲಿಸಿದ್ರೆ ಹುಳಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ಡೇ ವ್ಲಾಗಲ್ಲಿ ಅಂದರೆ ಮುಂದಿನ ವ್ಲಾಗಲ್ಲಿ ನಾನು ಉಲ್ಲನಿಂದ ಹಾಕಿರೋ ಅಂಥ ಒಂದು ಶಾಲ್, ಹಾಗೆಯೇ ತಟ್ಟೆ ಚೌಕ ಅಂತ ಹೇಳ್ತೀವಿ, ಕರ್ಚೀಫ್ ಇರುತ್ತಲ್ವ, ಅದ್ರ ಬಗ್ಗೆ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ನಿಮಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾಳೆ ಬರೋ ಶಾಲ್ ಮತ್ತು ಇಡ್ಲಿಗೆ ಮಾಡೋವಂಥ ಯೂನಿಕ್ ಸಾಂಬಾರ್ ರೆಸಿಪಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡು ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು.